ದಿ ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಟೂ ಲೈನ್ ಸೆಗ್ಮೆಂಟ್ಸ್ ಎ ಬಿ ಅಂಡ್ ಸಿ ಡಿ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಎ ಪಾಯಿಂಟ್ ಓ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎರಡ್ ಲೈನ್ ಸೆಗ್ಮೆಂಟ್ ಎ ಬಿ ಮತ್ತೆ ಸಿ ಡಿ ಇದೆ ಅಂತೆ, ಅವ್ರಿಬ್ರು ಇಂಟರ್ಸೆಕ್ಟ್ ಆಗ್ತಾ ಇದ್ದಾರೆ. ಓಕೆ, ಸೊ ನಾನೇನ್ ತಗೊಂತೀನಿ, ಎರಡ್ ಲೈನ್ ಎ ಬಿ ಇನ್ನೊಂದು ಸಿ ಡಿ. ಓಕೆ, ಇವರಿಬ್ರು ಇಂಟರ್ಸೆಕ್ಟ್ ಆಗ್ತಾ ಇದ್ದಾರೆ. ಓಕೆ, ನಾನು ಅದನ್ನ ಬರಿತೀನಿ, ಇದು ಎ ಬಿ ಅಂತ ಬರಿತೀನಿ. ಓಕೆ, ಇದು ಸಿ ಡಿ ಅಂತ ಬರಿತೀನಿ. ಓಕೆ, ಇವರಿಬ್ರು ಇಂಟರ್ಸೆಕ್ಟ್ ಆಗ್ತಾ ಇದ್ದಾರೆ ಯಾವ ಪಾಯಿಂಟ್ ಅಲ್ಲಿ, ಓ ಹತ್ರ ಇಂಟರ್ಸೆಕ್ಟ್ ಆಗ್ತಾ ಇದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಜಾಯಿನ್ ಎ ಸಿ ಅಂಡ್ ಬಿ ಡಿ. ಓಕೆ, ಎ ಸಿ ಮತ್ತೆ ಬಿ ಡಿ ನ ಜಾಯಿನ್ ಮಾಡ್ಬೇಕು. ಓಕೆ, ಸೊ ಎ ಸಿ ನ ಜಾಯಿನ್ ಮಾಡ್ತೀನಿ, ಬಿ ಡಿ ನ ಜಾಯಿನ್ ಮಾಡ್ತೀನಿ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಸಚ್ ದಟ್ ಎ ಸಿ ಪ್ಯಾರಲಲ್ ಟು ಬಿ ಡಿ. ಈ ಎ ಸಿ ಬಂದ್ಬಿಟ್ಟು ಬಿ ಡಿ ಪ್ಯಾರಲಲ್ ಅಂತ. ಓಕೆ, ಸೊ ನಾನು ಈ ತರ ಇಂಡಿಕೇಟ್ ಮಾಡ್ತೀನಿ, ಎ ಸಿ ಬಿ ಡಿಗೆ ಪ್ಯಾರಲಲ್. ಓಕೆ, ಈಗ ಏನ್ ಕೊಟ್ಟಿದ್ದಾರೆ ಆಮೇಲೆ, ಅಂಡ್ ಪ್ರೂವ್ ದಟ್ ಟ್ರಯಾಂಗಲ್ ಎ ಒ ಸಿ ಸಿಮಿಲರ್ ಟು ಟ್ರಯಾಂಗಲ್ ಬಿ ಒ ಡಿ. ಓಕೆ, ಇದನ್ನ ಪ್ರೂವ್ ಮಾಡ್ಬೇಕು. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಗಿವನ್ ಬರಿತೀನಿ. ಓಕೆ, ಗಿವನ್ ಏನ್ ಕೊಟ್ಟಿದ್ದಾರೆ, ಎ ಬಿ ಅಂಡ್ ಸಿ ಡಿ ಇಂಟರ್ಸೆಕ್ಟ್ ಅಟ್ ಓ ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಎ ಸಿ ಪ್ಯಾರಲಲ್ ಟು ಬಿ ಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಗಿವನ್ ಬರೆದ್ವಿ, ಟು ಪ್ರೂವ್ ಬರಿಬೇಕು. ಓಕೆ, ಸೊ ಟು ಪ್ರೂವ್ ಏನ್ ಕೇಳ್ತಾ ಇದ್ದಾರೆ ಅವರು, ಟ್ರಯಾಂಗಲ್ ಎ ಒ ಸಿ ಸಿಮಿಲರ್ ಟು ಟ್ರಯಾಂಗಲ್ ಬಿ ಒ ಡಿ. ಟ್ರಯಾಂಗಲ್ ಎ ಒ ಸಿ ಸಿಮಿಲರ್ ಟು ಟ್ರಯಾಂಗಲ್ ಬಿ ಒ ಡಿ. ಓಕೆ, ಇವರಿಬ್ರು ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಈಗ ಪ್ರೂಫ್ ನೋಡ್ರಿ. ಓಕೆ, ಯಾವ ಟ್ರಯಾಂಗಲ್ ತಗೋಬೇಕು ನಾನು, ಎರಡು ಟ್ರಯಾಂಗಲ್ ಇನ್ ಟ್ರಯಾಂಗಲ್ ಎ ಒ ಸಿ ಅಂಡ್ ಟ್ರಯಾಂಗಲ್ ಬಿ ಒ ಡಿ. ಓಕೆ, ನೀವೇ ಅಬ್ಸರ್ವ್ ಮಾಡ್ರಿ, ಎ ಒ ಸಿ ಅಂದ್ರೆ ಈ ಟ್ರಯಾಂಗಲ್ ಬರುತ್ತೆ, ಬಿ ಒ ಡಿ ಅಂದ್ರೆ ಈ ಟ್ರಯಾಂಗಲ್ ಬರುತ್ತೆ. ಓಕೆ, ಸೊ ಇದು ಟ್ರಯಾಂಗಲ್, ಇವೆರಡು ಟ್ರಯಾಂಗಲ್ ತಗೊಂಡ್ವಿ. ಓಕೆ, ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಅದನ್ನ ಯಾವ ತರ ಪ್ರೂವ್ ಮಾಡ್ಬೇಕು ನೋಡ್ರಿ. ಓಕೆ, ಈಗ ಎರಡು ಲೈನ್ ಪ್ಯಾರಲಲ್ ಇದ್ರೆ ಅವಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಈ ಜೆಡ್ ಶೇಪ್ ಆಂಗಲ್ ಆಟೋಮೆಟಿಕ್ ಈಕ್ವಲ್ ಆಗುತ್ತೆ. ಈ ಜೆಡ್ ಶೇಪ್ ಏನು, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಹೌದಾ, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ನಾನು ಇಲ್ಲಿ ತೋರಿಸಿ ನೋಡ್ರಿ, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಅದನ್ನ ಏನಂತ ಕರೀತಾರೆ, ಆಲ್ಟರ್ನೇಟ್ ಆಂಗಲ್ಸ್. ಪ್ಯಾರಲಲ್ ಇದ್ರೆ ಓಕೆ, ಈ ಜೆಡ್ ಶೇಪ್ ಆಂಗಲ್ ಈಕ್ವಲ್ ಇರ್ತದೆ. ಜೆಡ್ ಶೇಪ್ ಅಂದ್ರೆ ನಥಿಂಗ್, ಆಲ್ಟರ್ನೇಟ್ ಆಂಗಲ್ಸ್. ಸೊ ಅದಕ್ಕೆ ಏನ್ ಬರೀಬಹುದು, ಒಂದು ಆಂಗಲ್ ಎ ಸಿ ಒ ಇಸ್ ಈಕ್ವಲ್ ಟು ಆಂಗಲ್ ಬಿ ಡಿ ಒ ಅಂತ ಬರೀಬಹುದು. ಓಕೆ, ನೋಡ್ರಿ, ಎ ಸಿ ಒ ಇಸ್ ಈಕ್ವಲ್ ಟು ಬಿ ಡಿ ಒ. ಓಕೆ, ಅದೇ ರೀತಿ ಇಲ್ಲಿ ನೀವು ನೋಡ್ರೆ ಉಲ್ಟಾ ಜೆಡ್ ನೋಡ್ರಿ. ಓಕೆ, ಪ್ಯಾರಲಲ್ ಇದ್ದಾಗ ಉಲ್ಟಾ ಜೆಡ್ ಶೇಪ್ ಈಕ್ವಲ್ ಇರುತ್ತೆ. ಓಕೆ, ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ, ಅದನ್ನು ಕೂಡ ಆಲ್ಟರ್ನೇಟ್ ಆಂಗಲ್ಸ್ ಅಂತೀವಿ. ಓಕೆ, ಸೊ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಅವಾಗ ಏನ್ ಬರೀಬಹುದು ನಾನು, ಆಂಗಲ್ ಸಿ ಎ ಒ, ಓಕೆ, ಸಿ ಎ ಒ ಇಸ್ ಈಕ್ವಲ್ ಟು ಡಿ ಬಿ ಒ ಅಂತ ಬರೀಬಹುದು. ಓಕೆ, ಸೊ ಇಲ್ಲಿ ರೀಸನ್ ಏನ್ ಬರಿತೀವಿ, ರೀಸನ್ ಏನಂದ್ರೆ ಅವರು ಪ್ಯಾರಲಲ್ ಕೊಟ್ಟಿರೋದ್ರಿಂದ ಓಕೆ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಇರ್ತವೆ. ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್. ಓಕೆ, ಈಗ ಎರಡು ಆಂಗಲ್ ತೋರಿಸ್ವಿ. ಅದೇ ರೀತಿ ನೀವು ನೋಡಿದ್ರೆ ಇಲ್ಲಿ ಎಕ್ಸ್ ಶೇಪ್ ಕಾಣ್ತಾ ಇದೆ ತಾನೆ. ಸೊ ಎಕ್ಸ್ ಶೇಪ್ ಇದ್ದಾಗ, ಇದು ಎಕ್ಸ್ ಶೇಪ್ ಇದ್ದಾಗ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಎಕ್ಸ್ ಶೇಪ್ ಅಲ್ಲಿ ಕಟ್ ಆದಾಗ ಇವ್ರಿಬ್ರು ಆಂಗಲ್ ಈಕ್ವಲ್ ಇರ್ತಾರೆ. ಓಕೆ, ಸೊ ಅದನ್ನ ನಿಮಗೆ ಇಂಡಿಕೇಟ್ ಮಾಡ್ತೀನಿ. ಓಕೆ, ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಓಕೆ, ಸೊ ಅವಾಗ ನಾನೇನ್ ಬರೀಬಹುದು, ಆಂಗಲ್ ಸಿ ಒ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಒ ಬಿ ಅಂತ ಬರೀಬಹುದು. ಓಕೆ, ಸೊ ಅವ್ರಿಬ್ರು ಈಕ್ವಲ್ ಇರ್ತಾರೆ. ರೀಸನ್ ಏನ್ ಬರೀಬೇಕು, ಎಕ್ಸ್ ಶೇಪ್ ಅಂದ್ರೆ ನಥಿಂಗ್ ಬಟ್ ಏನು, ಎಕ್ಸ್ ಶೇಪ್ ಇದ್ರೆ ಅದನ್ನ ಏನಂತ ಕರಿತೀವಿ, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಬರ್ತೀವಿ. ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ನೀವೇ ನೋಡಿದ್ರೆ ನಾನು ಮೂರ್ ಆಂಗಲ್ ಈಕ್ವಲ್ ಅಂತ ತೋರಿಸಿನಿ. ಮೂರ್ ಆಂಗಲ್ ಈಕ್ವಲ್ ಅಂತ ತೋರಿಸಿದ್ರೆ ಅವಾಗ ಏನ್ ಬರೀಬಹುದು, ಟ್ರಯಾಂಗಲ್ ಎ ಒ ಸಿ
ಸಿಮಿಲರ್ ಟು ಟ್ರಯಾಂಗಲ್ BOD ಅಂತ ಬರಿಬಹುದು. ಯಾವ ರೂಲ್ ಇಂದ? ಟ್ರಿಬಲ್ ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ. ಓಕೆ, ಸೊ ನಾವು ಅದನ್ನೇ ಪ್ರೂವ್ ಮಾಡಬೇಕಾಗಿತ್ತು. ಸೊ 3 ಆಂಗಲ್ ಈಕ್ವಲ್ ತೋರಿಸ್ಬಿಟ್ಟು ನಾವು ಅದನ್ನ ಪ್ರೂವ್ ಮಾಡಿದ್ವಿ. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ಓಕೆ, ನಿಮಗೆ ಎಕ್ಸಾಮ್ ನಲ್ಲಿ ಯಾವ ಟೈಪ್ ಕ್ವಶನ್ ಬರುತ್ತೆ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿರುತ್ತೆ. ಆಮೇಲೆ ಅದಕ್ಕೆ ಬೇಕಾಗಿರೋ ಬೇಸಿಕ್ಸು, ಆಮೇಲೆ ಶಾರ್ಟ್ ಟ್ರಿಕ್ಸ್ ಕೂಡ ಹೇಳ್ಕೊಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮೇನ್ ಕ್ವಶನ್ ಪೇಪರ್ದು ಓಕೆ ಎಲ್ಲ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ಓಕೆ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.